ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯನ್ನು ನಾವೀಗ ನೋಡೋಣ. ರೋಹಿಣಿ ಎರಡನೇ ಸಲ ತಾಯಿ ಆಗ್ತಾ ಇರೋದು ಅನ್ನೋ ವಿಷಯ ಎಲ್ಲರಿಂದ ಒಬ್ಬರಿಂದ ಒಬ್ಬರಿಗೆ ಸೇರಿ ಇಡೀ ಮನೆಗೆ ತಲುಪಿದೆ. ಹಾಗೆ ರಂಗನಾಥ್ ಶಾಂತಿ ಹತ್ರ ಕೇಳಿದಾಗ ಶಾಂತಿ ಹೇಳಿದ್ದಾಳೆ, ನಮ್ಮ ಸೊಸೆ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ದೀರಲ್ರಿ ಅಂತ ಹೇಳಿದಾಗ, ನನ್ನ ಕಿವಿಗೆ ಬಂದಿರೋ ವಿಷಯನ ನಿನಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾಳೆ. ನಾನು ಈ ವಿಷಯನ ಸುಮ್ಮನೆ ಬಿಡಲ್ಲ, ನಾನು ಹೋಗಿ ಕೇಳ್ತೀನಿ ಅಂತ ಹೇಳಿಬಿಟ್ಟು ಅವಳು ಹೋಗ್ಬಿಟ್ಟು ಕರೀತಾಳೆ. ಮನೋಜ ಬಂದುಬಿಟ್ಟು ಏನಮ್ಮ ಆಯಿತು ಅಂತ ಕೇಳಿದಾಗ, ನಿನ್ನ ಹೆಂಡತಿಯಲ್ಲಿ ನಿನ್ನ ರೋಹಿಣಿನ ಕರಿಯವಳನ್ನ ಅಂದಾಗ ಅವಳು ಅಕೌಂಟ್ಸ್ ನೋಡ್ತಿದ್ದಾಳೆ ಅಂತ ಹೇಳ್ತಾರೆ. ಆಗ ಅವಳನ್ನು ಹೋಗಿ ಕರ್ಕೊಂಬಂದ್ಬಿಟ್ಟು ನಿನ್ನ ಜೀವನದಲ್ಲಿ ಏನೇ ನಡೀತಾ ಇದೆ, ಏನೇನೇ ಗುಟ್ಟು ಮಾಡಿಸ್ತಾ ಇದೆಯಾ ನೀನು ಅಂತೆಲ್ಲ ಹೇಳ್ತಾಳೆ. ಅತ್ತೆ, ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ, ನೀವು ಏನಾಯಿತು, ಹುಷಾರಾಗಿದ್ದೀರೋ ತಾನೆ ಅಂತ ಕೇಳಕ್ಕೆ ಹೋಗ್ತಾರೆ. ಮುಟ್ಬೇಡ ನಿನ್ನನ್ನು ನಾನು ತುಂಬ ಒಳ್ಳೆಯದು ಅಂದ್ಕೊಂಡಿದ್ನಲ್ಲೇ, ನನ್ನ ತಂದಿರೋ ಸೊಸೆ ನೀನು ಏನೇ ನಡೆಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು, ನೀನು ಯಾವಾಗಲೇ ಎರಡನೇ ಸಲ ಗರ್ಭಿಣಿ ಆದೆ ಅಂತ ಹೇಳಿ ತುಂಬ ಜೋರಾಗಿ ತುಂಬ ಗಟ್ಟಿಯಾಗಿ ಕೇಳ್ತಾಳೆ ಶಾಂತಿ. ಆಗ ರೋಹಿಣಿ ತುಂಬ ಗಾಬರಿಯಾಗಿ ಅಳೋಕ್ಕೆ ಶುರು ಮಾಡ್ತಾಳೆ. ಆವಾಗ ಹತ್ಬಿಟ್ಟು ಹೇಳ್ತಾಳೆ, ಅತ್ತೆ ಹೌದು ಅತ್ತೆ, ನಾನು ಎರಡನೇ ಸಲ ಗರ್ಭಿಣಿ ಆಗಿದೆ, ಮೊದಲನೇ ಸಲ ಇದು ನನ್ನ ಎರಡನೇ ತಾಯಿ ತನ್ನ ಅತ್ತೆ ಅಂತ ಹೇಳ್ತಾಳೆ. ಆಗ ಎಲ್ಲರೂ ಶಾಕ್ ಆಗ್ತಾರೆ. ಆವಾಗ ಮೊದಲನೇ ಮದುವೆಗೆ ಮುಂಚೆ ಆಗಿದೆಯೋ ಮದುವೆಗೆ ನಂತರ ಆಗಿದೆಯೋ ಅಂತ ಹೇಳಿ ಶಾಂತಿ ಕೇಳಿದಾಗ ಮನೆಯವರೆಲ್ಲರೂ ಆಶ್ಚರ್ಯಪಡ್ತಾರೆ. ರಂಗನಾಥ್ ಕೂಡ ಬೈತಾನೆ. ಆವಾಗ ಅವಳು ಏನಂತ ಮಾತಾಡ್ತಿದ್ದೀರ ಅತ್ತೆ ನನ್ನ ಬಗ್ಗೆ ಅಂತ ಹೇಳಿ ಕೇಳ್ತಾಳೆ. ಮರ್ಯಾದೆಯಿಂದ ಏನಿದೆ ಅದನ್ನು ಕರೆಕ್ಟಾಗಿ ಹೇಳು, ಏನು ನಡೆಸ್ತಾ ಇದೆಯಾ ಅಂತ ಜೋರು ಮಾಡ್ತಾಳೆ. ಆಗ ರೋಹಿಣಿ ಜೋರಾಗಳ್ತಾ, ನನ್ನ ಹೊಟ್ಟೆಯಲ್ಲಿ ಮೊದಲನೇ ಸಲ ಉಸಿರು ಪಡೆದಿದ್ದು ಮನೋಜವ್ರ ಮಗುನೇ ಅತ್ತೆ ಅಂತ ಹೇಳಿ ಹೇಳ್ತಾಳೆ. ಮನೋಜನ ಮಗನ, ಇದನ್ನೆಲ್ಲ ನನಗೆ ಯಾಕೆ ಹೇಳಿಲ್ಲ ಅಂತ ಹೇಳ್ತಾಳೆ. ಆಗ ನನಗೆ ಅಪ್ಪ ಹೇಳಬೇಕು ಅನ್ನೋಷ್ಟರಲ್ಲಿ ನಮ್ಮ ಅಪ್ಪ ಜೈಲಿಗೆ ಹೋಗಿಬಿಟ್ರು. ಆವಾಗ ನಾನು ಅದೇ ಡಿಪ್ರೆಷನಲ್ಲಿ ಇದ್ದೆ. ರಾತ್ರಿ ಎಲ್ಲ ಒಬ್ಬಳೇ ಕೂತ್ಕೊಂಡು ಅಳ್ತಾ ಇದ್ದೆ. ಆ ಪ್ರೆಷರಲ್ಲಿ ಅದು ಮಗು ಹೋಗ್ಬಿಡ್ತು, ನಿಲ್ಲಿಲ್ಲ. ಇದನ್ನೆಲ್ಲ ನಿಮ್ಗೆ ಹೇಳೋಕ್ಕೂ ಆಗಲಿಲ್ಲ. ಆವಾಗ ಮನೋಜವರಿಗೆ ಕೆಲಸ ಕೂಡ ಇರಲಿಲ್ಲ ಅಂತ ಹೇಳಿ ಹೇಳ್ತಾಳೆ. ಇದನ್ನು ನನಗೆ ಮೊದಲೇ ಹೇಳಿದಿದ್ರೆ ನಿನ್ನ ಹೂವಿನ ಥರ ನೋಡ್ಕೋತಿದ್ನಲ್ಲ, ಯಾಕೆ ಹೇಳಲಿಲ್ಲ ಅಂತ ಬೈತಾಳೆ. ಇಲ್ಲ ಅತ್ತೆ, ಇಷ್ಟೆಲ್ಲ ಡಿಪ್ರೆಷನು ಇದ್ರ ನಡುವೆ ಹೇಗೆ ಹೇಳೋದು ಅಂತ ಸುಮ್ಮನಾಗ್ಬಿಟ್ಟೆ. ಹಾಗೆ ಅದು ಅಬಾರ್ಷನ್ ಆಗೋಯ್ತಲ್ಲ, ನಂಗೆ ಹೇಳೋಕ್ಕೂ ಆಗಲಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೋತಾಳೆ ರೋಹಿಣಿ. ಮನೆಯವರೆಲ್ಲರೂ ಅಳೋದಕ್ಕೆ ಶುರು ಮಾಡ್ತಾರೆ. ರೋಹಿಣಿ ಮತ್ತೆ ಕಟ್ಟುಕತೆಯನ್ನು ಕಟ್ಟಿಬಿಟ್ಟು ಶಾಂತಿನ ಚೆನ್ನಾಗಿ ಯಾಮಾರಿಸ್ತಾ ಇದ್ದಾಳೆ. ಆಗ ಇದೆಲ್ಲ ನಿಮಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿ ವಿಚಾರಿಸಿದಾಗ ರಂಗನಾಥ್, ನನಗೆ ಸೂರ್ಯ ಹೇಳ್ದ ಅಂತ ಹೇಳ್ತಾರೆ. ಸೂರ್ಯ ಹಂಗೆ ಯಾರು ಹೇಳಿದ್ರು ಅಂತ ಮನೋಜ ಕೇಳ್ತಾನೆ. ಮನೋಜ ಹೇಳಿದಾಗ ಸೂರ್ಯಂಗೆ ನನಗೆ ರವಿ ಹೇಳ್ದ ಅಂತ ಹೇಳ್ತಾರೆ. ರವಿ ನಂಗೆ ಶ್ರುತಿ ಹೇಳ್ದ ಅಂತ ಹೇಳ್ತಾರೆ. ಶ್ರುತಿ ನನಗೆ ಮೀನಾ ಹೇಳಿದ್ಲು ಅಂತ ಹೇಳ್ತಾರೆ. ಆವಾಗ ಎಲ್ಲರ ಕೋಪ, ಎಲ್ಲರ ಕೆಂಗಣ್ಣು ಮೀನಾ ಮೇಲೆ ಹೋಗುತ್ತೆ. ನಂಗೆ ಗೊತ್ತಿತ್ತು ಕಣೆ ನಿಂದೇ ಕಿತಾಪತಿ ಅಂತ, ಇದ್ರದ್ದೆಲ್ಲ ಸೂತ್ರಧಾರಿ ನೀನು, ನನ್ನ ಸೊಸೆನ ಕೆಟ್ಟವಳನ್ನು ಮಾಡಿ ನೀನು ಒಳ್ಳೆಯವಳಾಗಬೇಕು ಅಂತ ಇಷ್ಟೆಲ್ಲ ಮಾಡ್ತಿದ್ದೀಯ ಅಲ್ವಾ ಅಂತ ಹೇಳಿ ಬೈಯಕ್ಕೆ ಹೋಗ್ತಾಳೆ. ಆಗ ರಂಗನಾಥ್ ತಡೆದು, ಅವಳೇನೋ ಕನಸನಿಂದ ಕೇಳಿದ್ದಾಳೆ, ಮನೆಯವ್ರು ಯಾರಿಗೂ ಹುಷಾರಿಲ್ಲ ಅನ್ನೋ ಇದರಿಂದ ಕೇಳಿದ್ದಾಳೆ, ಹೇಳಬೇಕು ಅಂತಲ್ಲ, ಅದು ಒಬ್ಬರ ಕಿವಿಯಿಂದ ಒಬ್ಬರ ಕಿವಿಗೆ ಹೋಗಿ ಅದು ಈ ಥರ ಆಗಿದೆ ಅಷ್ಟೇ, ಅದರಲ್ಲಿ ಮೀನಾದೇನೂ ತಪ್ಪಿಲ್ಲ ಅಂತ ಹೇಳ್ತಾರೆ. ನಿನಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿದಾಗ, ನಾನು ಹೂ ಕೊಡೋದಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ದೆ, ಅಲ್ಲಿ ಗೊತ್ತಾಯಿತು ಅಂತ ಹೇಳ್ತಾಳೆ ಮೀನಾ. ಅಲ್ಲಿ ಹೇಗೆ ಅವರೇ ಹೇಳಿಬಿಟ್ರಾ ಬಂದು ನಿಮಗೆ ಅಂತ ರೋಹಿಣಿ ಕೇಳ್ತಾಳೆ. ಆಗ ಕೇಳಿದಾಗ, ಇಲ್ಲ ನಿಮ್ಮನ್ನು ಹಾಸ್ಪಿಟ್ಲಲ್ಲಿ ನೋಡಿದೆ, ಅದಕ್ಕೆ ನಾನು ವಿಚಾರಿಸಿದ್ದಕ್ಕೆ ಅವ್ರು ಹೇಳಿದರು ಅಂತ ಹೇಳ್ತಾಳೆ. ನೀನು ಯಾಕೆ ವಿಚಾರಿಸೋಕೆ ಹೋದೆ, ಇಷ್ಟೆಲ್ಲ ರಿಸರ್ಚ್ ಮಾಡ್ಕೊಂಬಂದಿದ್ಯಾ ನೀನು ಅಂತೆಲ್ಲ ಬೈಯಕ್ಕೆ ಹೋಗ್ತಾನೆ ಮನೋಜ್. ಅವಳೇನೂ ತಪ್ಪು ಮಾಡಿಲ್ಲ ಬಿಡು, ಅವಳು ಕೇಳಿದ್ದು ಸರಿ ಇದೆ, ಅವಳು ಹೇಳೇ ಇಲ್ಲ ಅಂದಿದ್ದರೆ ಈ ರಹಸ್ಯಗಳು ಇನ್ನೂ ಗೊತ್ತೇ ಆಗ್ತಿರ್ಲಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಆವಾಗ ಶಾಂತಿ, ನಿಂಗೆ ಅದೆಲ್ಲ ಯಾಕೆ ಬೇಕು, ಒಟ್ಟಿನಲ್ಲಿ ನೀವು ತಂದಿರೋ ಸೊಸೆ ನಾನು ತಂದಿರೋ ಸೊಸೆ ಬಗ್ಗೆ ಸಂಟೆಗೆ ಬರಬಾರ್ದು ಅಂತ ಹೇಳ್ತಾಳೆ. ಹಾಗಾದರೆ ನಾನು ತಂದಿರೋ ಸೊಸೆ ಮಾಡಿರೋದು ನೀವು ಯಾರು ತಿನ್ನಬಾರ್ದು ಅಂತ ಹೇಳಿದರೆ ಆಗುತ್ತಾ ನಿಮ್ಮ ಹತ್ರ, ಅದೆಲ್ಲ ಅಲ್ಲ, ಇದು ಕೂಡು ಕುಟುಂಬ, ಹಾಗೆಲ್ಲ ಇರೋದಕ್ಕಾಗಲ್ಲ ಅಂತ ಹೇಳಿ ಎಲ್ರಿಗೂ ಬೈತಾನೆ ರಂಗನಾಥ್. ಸರಿ, ಅದೆಲ್ಲ ವಿಷಯ ಆಗುತ್ತೆ, ಒಬ್ರಿಗೊಬ್ರು ಬೈತಾರೆ. ಇದರಲ್ಲಿ ಮೀನಾದೇನೂ ತಪ್ಪಿಲ್ಲ. ನಮ್ಮ ಕುಟುಂಬದವ್ರು ಯಾರು ಹಾಸ್ಪಿಟ್ಲಲ್ಲಿದ್ದಾಗ ಅವರಿಗೆ ಸಾಂತ್ವನ ನೀಡೋಕ್ಕೋಸ್ಕರ ವಿಚಾರಿಸೋದು ಸಹಜ. ಹಾಗೆ ಮೀನಾ ಕೂಡ ವಿಚಾರಿಸಿದ್ದಾಳೆ, ಅದರಲ್ಲಿ ಅವಳದ್ದೇನೂ ತಪ್ಪಿಲ್ಲ ಅಂತ ಹೇಳಿ ಎಲ್ಲರೂ ಸುಮ್ಮನೆ ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಹೋಗ್ತಾರೆ. ಇಲ್ಲಿಗೆ ರೋಹಿಣಿ ಬಂದುಬಿಟ್ಟು ಮೀನಾ ಅವ್ರ ಹತ್ರ, ನಿಮ್ಮ ತಂಟೆಗೆ ನಾವು ಬರಲ್ಲ, ನಮ್ಮ ತಂಟೆಗೆ ನೀವು ಇರಬೇಡಿ ದಯವಿಟ್ಟು, ನೀವು ಈ ಥರ ಗಾಸಿಪ್ ಮಾಡೋದು ಒಂದೇ, ಮನೆ ರೂಮಲ್ಲಿರೋ ಗಂಡ ಹೆಂಡ್ತಿನ ಕದ್ದು ನೋಡೋದು ಒಂದೇ, ಇನ್ನೊಬ್ಬರು ಸಂಸಾರದಲ್ಲಿ ಮೂಗು ತೋರ್ಸೋಕೆ ಬರಬೇಡಿ ಅಂತ ಹೇಳಿಬಿಟ್ಟು ಮೀನಾಗೆ ಬೈದ್ಬಿಟ್ಟು ರೋಹಿಣಿ ಹೊರಟೋಗ್ತಾಳೆ.
ಮೀನಾ ಜೋರಾಗಿ ಅಳ್ತಾ ಇರ್ತಾಳೆ. ಆಗ ಸೂರ್ಯ ಸಮಾಧಾನ ಮಾಡಿ, ನೀನೇನು ತಪ್ಪು ಮಾಡಿಲ್ಲ ಬಾರಮ್ಮ, ನೀನು ಅಳಬೇಡ ಇಷ್ಟೊಂದು ಅಂತ ಹೇಳಿ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾನೆ ಮೀನಾನ. ಮೀನಾ ಸೂರ್ಯ ಮಾತಾಡ್ತಾ ಇರ್ತಾರೆ. ಆದರೂ ಇವಮ್ಮ ಪ್ಲೇಟ್ ಚೇಂಜ್ ಮಾಡಿಬಿಟ್ಲು, ಎಲ್ಲರ ಮನಸ್ಸನ್ನು ಡೈವರ್ಟ್ ಮಾಡಿಬಿಟ್ಲು, ಏನೋ ಇದೆ ಅಂತ ಸೂರ್ಯ ಹೇಳ್ತಿದ್ದಾಗ, ಹ್ಞೂ ರೀ, ನನ್ನ ಮನಸ್ಸು ತುಂಬ ಹೇಳ್ತಾ ಇದೆ, ರೋಹಿಣಿಯವರು ಏನೋ ಮುಚ್ಚಿಡ್ತಿದ್ದಾರೆ ಅಂತ, ಅದೇನು ಅಂತ ತಿಳ್ಕೊಬೇಕು ಅಂತ ಹೇಳಿ ಮತ್ತೆ ಇವರು ಅವ್ರ ಬಗ್ಗೆನೇ ಮಾತಾಡ್ತಾ ಇರ್ತಾಳೆ. ಅದನ್ನು ರೋಹಿಣಿ ಕೂಡ ಕೇಳಿಸ್ಕೊತಾ ಇರ್ತಾರೆ. ಈ ರೋಹಿಣಿ ಅಂತೂ ಒಟ್ಟಿನಲ್ಲಿ ಸಿಕ್ಕಾಕೊಂಡ್ಬೀಳಲ್ಲ. ಶಾಂತಿನ ಮನೋಜ್ನ ಹೀಗೆ ಯಾಮಾರಿಸ್ತಾ ಮನೆಯವ್ರನ್ನೆಲ್ಲ ಯಾಮಾರಿಸ್ಕೊಂಡೇ ದರ್ಪದಿಂದ ನಡೀತಾ ಇರ್ತಾಳೆ. ಈ ಮೀನಾ ಸೂರ್ಯ ಅಂತೂ ಇದೇ ಥರ ಪೆಂಗರಾಗೋದು, ವಿಷಯ ತಿಳ್ಕೊಳ್ದೆ, ವಿಷಯ ತಿಳ್ಕೊಂಡ್ರೂ ಅದನ್ನು ಪೂರ್ತಿಯಾಗಿ ತಿಳ್ಕೊಳಕ್ಕಾಗದೆ ಏನೇನೋ ಆಗ್ತಾ ಹೀಗೆ ನಡೀತಾನೇ ಇದೆ. ಇದು ರೋಹಿಣಿ ಯಾವಾಗ ಸಿಕ್ಕಾಕೊಂಡ್ಬಿಡ್ತಾಳೆ, ರೋಹಿಣಿ ಎಲ್ಲ ಸತ್ಯ ಯಾವಾಗ ಸಿಗುತ್ತೆ, ಎಲ್ರಿಗೂ ತಿಳಿಯುತ್ತೆ ಅಂತ ನಾವು ಕಾದು ನೋಡೋಣ. ಇವತ್ತಿನ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.